ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತ ಬಾಲಂ ಮತಸೀ ಭಸ್ಮಪ್ರಕಾಶಂ ದಿಗ್ವಾಸದಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಮರುಣಾಧರಂ ಆಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಹಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸೋಂದಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಸೋಂದಿ ಕಯ್ಯಾರು ಇದರ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ 10ನೇ ತಾರೀಕಿನವರೆಗೆ ಅದರ ಧಾರ್ಮಿಕ ವಿಧಿವಿಧಾನಗಳೆಲ್ಲ ನಡೆದು ಅಂದಿನ ಶುಭ ಮುಹೂರ್ತದಲ್ಲಿ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ನೆರವೇರಲಿಕ್ಕಿದೆ. ಈಗಾಗಲೇ ಡಾಕ್ಟರು ಮಾತಾಡುವಾಗ ಇದರ ಬಗ್ಗೆ ಹೇಳಿದರು. ಬಹಳ ಅಲ್ಪಾವಧಿಯಲ್ಲಿ ಯಾವುದೂ ಏನೂ ಇಲ್ಲದಂಥ ಒಂದು ಸ್ಥಳದಲ್ಲಿ ಇವತ್ತು ಇಷ್ಟು ಭವ್ಯವಾದಂಥ ಒಂದು ಆಲಯ ನಿರ್ಮಾಣವಾಗಿದೆ ಅಂದರೆ ಒಂದು ಆ ದೇವರ ಅನುಗ್ರಹ, ಇನ್ನೊಂದು ನಮ್ಮ ಭಕ್ತಾದಿಗಳಲ್ಲಿರುವಂಥ ಒಂದು ಇಚ್ಛಾಶಕ್ತಿ. ಕುರುಹುಗಳು ಸಿಕ್ಕಿದ ಆಧಾರದಲ್ಲಿ ದೈವಜ್ಞರ ಆದೇಶದ ಪ್ರಕಾರ ಶಿಲ್ಪಿಗಳ ಒಂದು ನಿರ್ದೇಶನದಲ್ಲಿ ಇವತ್ತು ಭವ್ಯವಾದಂಥ ವಿಷ್ಣುಮೂರ್ತಿ ದೇವಸ್ಥಾನ ಇಲ್ಲಿ ನಿರ್ಮಾಣಗೊಂಡಿದೆ. ಇವತ್ತು ಬಹಳಷ್ಟು ಕಡೆಗಳಲ್ಲಿ ನಾವು ಯಾವುದ್ಯಾವುದೋ ಕಾರಣಗಳಿಂದ ನಮ್ಮ ದೇವಸ್ಥಾನಗಳು, ನಮ್ಮ ಆರಾಧನಾಲಯಗಳು ಒಂದು ಕಾಲದಲ್ಲಿ ಅದು ಭಗ್ನಗೊಂಡು ಅಥವಾ ಕಾಲದ ವೈಪರೀತ್ಯಕ್ಕೆ ಒಳಗಾಗಿ ಅದು ನಾಶಗೊಂಡು ಇವತ್ತು ಅಷ್ಟಮಂಗಲಾದಿ ಚಿಂತನೆಗಳನ್ನು ನಡೆಸಿದಾಗ ನಮಗೆ ಅದರ ಅರಿವಾಗ್ತದೆ. ಅದರ ಆಧಾರದಲ್ಲಿ ನಾವು ಇವತ್ತು ಎಷ್ಟೋ ಕುರುಹುಗಳನ್ನು ಆಧರಿಸಿ ಇವತ್ತು ನಮ್ಮ ದೇವಾಲಯಗಳು ಇವತ್ತು ನೂತನವಾಗಿ ನಿರ್ಮಾಣಗೊಂಡು ಜೀರ್ಣೋದ್ಧಾರಗೊಂಡು ಇವತ್ತು ಬ್ರಹ್ಮಕಲಶಾದಿ ಕಾರ್ಯಕ್ರಮ ನಡೀತಾ ಇದೆ. ಮುಖ್ಯವಾಗಿ ನಮ್ಮ ಭೂಮಿ ಅನ್ನೋದು ಆರಾಧನಾಲಯಗಳಿಂದ, ದೇವಾಲಯಗಳಿರ್ಬೋದು, ದೈವಾರಾಧನಾ ಕೇಂದ್ರಗಳಿರ್ಬೋದು, ಒಟ್ಟಿನಲ್ಲಿ ನಮ್ಮ ಧಾರ್ಮಿಕ ಆರಾಧನಾ ಆಲಯಗಳಿಂದ ತುಂಬಿದಂಥ ಒಂದು ದೇಶ ನಮ್ಮ ಭಾರತ ದೇಶ. ಕಾಲಕಾಲದಲ್ಲಿ ಉಂಟಾದಂಥ ವೈಪರೀತ್ಯಗಳಿಂದಾಗಿ ಬಹಳಷ್ಟು ದೇವಸ್ಥಾನಗಳು ನಾಶಗೊಂಡು ಭಗ್ನಗೊಂಡು ಭೂಗರ್ಭ ಆಗಿದ್ದರೂ ಕೂಡ ಇವತ್ತು ಮತ್ತೆ ಅಂತಹ ಕುರುಹುಗಳ ಆಧಾರಗಳಲ್ಲಿ ಆ ದೇವಸ್ಥಾನಗಳು ಮತ್ತೆ ನಿರ್ಮಿಸಲ್ಪಡ್ತಾ ಇರುವುದು ಒಂದು ಅರ್ಥದಲ್ಲಿ ದೈವಾನುಗ್ರಹ ಮತ್ತು ನಮ್ಮ ಧರ್ಮದ ಮೇಲೆ ನಮ್ಮ ಜನರು ಇಟ್ಟಂಥ ಒಂದು ನಂಬಿಕೆ. ಅದರ ಒಂದು ಅಂಗವಾಗಿ ಇವತ್ತು ಈ ಸೋಂದಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಈ ಪ್ರದೇಶದಲ್ಲಿ ಬಹಳ ಸುಂದರವಾಗಿ ನಿರ್ಮಾಣಗೊಂಡು ಇವತ್ತು ಆರಾಧನೆಗೆ ಅನುಗುಣವಾಗಿ ಇವತ್ತು ಇಲ್ಲಿ ಆ ಸ್ವಾಮಿ ಸಾನ್ನಿಧ್ಯವನ್ನು ವಹಿಸ್ತಾನೆಂದರೆ ಈ ಸುತ್ತಮುತ್ತಲಿನ ಎಲ್ಲ ಭಕ್ತರ ಒಂದು ಭಾಗ್ಯ ಅನ್ನೋದಾಗಿ ನಾವು ಹೇಳ್ಬೋದು. ಈ ಪರಿಸರದಲ್ಲಿ ಭಾಳಷ್ಟು ವಿಷ್ಣು ಸಂಬಂಧಿತವಾದಂಥ ದೇವಸ್ಥಾನಗಳು ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಅದರಂತೆಯೇ ಏನು ಇವತ್ತಿನ ದಿನ ಮೊದಲುಗೊಂಡು 10ನೇ ತಾರೀಕಿನವರೆಗೆ ನಡೆಯುವಂಥ ಇದರೆಲ್ಲ ಬ್ರಹ್ಮ ಕಲಶಾದಿ ಕಾರ್ಯಕ್ರಮಗಳು, ಪ್ರತಿಷ್ಠಾ ಕಾರ್ಯಕ್ರಮ ಎಲ್ಲವೂ ಕೂಡ ನಿರ್ವಿಘ್ನವಾಗಿ ನಿರಾತಂಕವಾಗಿ ನೆರವೇರಲಿ. ಅದಕ್ಕೆ ಆ ವಿಘ್ನ ನಿವಾರಕನಾದಂತಹ ಮಹಾಗಣಪತಿ ಮತ್ತು ಸ್ಥಳದ ಸಾನ್ನಿಧ್ಯ ದೇವರಾದಂತಹ ವಿಷ್ಣುಮೂರ್ತಿ ಸ್ವಾಮಿಯ ಎಲ್ಲ ಅನುಗ್ರಹಗಳು ದೊರೆಯಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಇವತ್ತು ಸಂಜೆಯ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಳಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಅದಕ್ಕೂ ಮೊದಲಾಗಿ ಇವತ್ತಿನ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಾಗಿದೆ. ದೈವಚಿತ್ತ ಹೇಗಿರ್ತದೋ ಹಾಗೆ ನಾವು ಅದನ್ನು ಅನುಸರಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಬಂದು ಇಲ್ಲಿ ದೇವಸ್ಥಾನವನ್ನು ಕಂಡು ಬಹಳಷ್ಟು ಸಂತೋಷಗೊಂಡಿದ್ದೇವೆ. ಮತ್ತೊಮ್ಮೆ ಇದರ ಎಲ್ಲ ಕಾರ್ಯಕ್ರಮ ಕೂಡ ಸಾಂಗವಾಗಿ ನೆರವೇರಲಿ ಅನ್ನೋದಾಗಿ ಸ್ಥಳ ಶಕ್ತಿಗಳಲ್ಲಿ ಪ್ರಾರ್ಥಿಸ್ತಾ, ಇವತ್ತು ಇದಕ್ಕಾಗಿ ದುಡಿದಂತಹ ಎಲ್ಲ
ಕಾರ್ಯಕರ್ತ ಬಂಧುಗಳಿಗೆ, ಈ ಸಮಿತಿಯ ಅಧ್ಯಕ್ಷರಾದ ಎಲ್ಲರಿಗೂ, ಈ ದೇವಸ್ಥಾನದ ತಂತ್ರಿಗಳಿಗೆ, ಇದರ ಪವಿತ್ರ ಪ್ರಾಣಿಗಳಿಗೆ, ಈ ಸಂದರ್ಭದಲ್ಲಿ ಬಂದು ಪಾಲ್ಗೊಳ್ಳುವಂಥ ಎಲ್ಲ ಭಕ್ತ ಬಂಧುಗಳಿಗೆ, ನಮ್ಮ ಆರಾಧ್ಯ ಮೂರ್ತಿಯಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂಥ ಶ್ರೀ ವಿಷ್ಣುಮೂರ್ತಿ ದೇವರು ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಲಿ ಅನ್ನೋದಾಗಿ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭಗಳನ್ನು ಹಾರೈಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಸ್ವಾಮೀಜಿಗಳು ತಮಗೆ ನಮ್ಮ ಈ ಪುಣ್ಯಭೂಮಿಗೆ ಆಗಮಿಸಿ ತಮಗೆ ಆಶೀರ್ವಚನವನ್ನು